ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದಾಯಿತು, ಅಲ್ಲಿ ರಾಮಲಲ್ಲ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾಯಿತು. ಕೋಟ್ಯಾಂತರ ಹಿಂದೂ ಭಕ್ತರೆಲ್ಲರೂ ಕೂಡ ಪೂಜೆಯನ್ನು ಮತ್ತು ದರ್ಶನವನ್ನು ಪಡಿತಾ ಇದ್ದಾರೆ. ಈಗ ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದೆ. ಬಾಬರಿ ಮಸೀದಿಯನ್ನು ಸ್ಥಾಪನೆ ಮಾಡಬೇಕಂತ ಅನೇಕ ವರ್ಷಗಳ ಹಿಂದಿರುವಂಥ ಒಂದು ಬೇಡಿಕೆ ಕೂಡ ಇತ್ತು. ಈ ವಿಚಾರವಾಗಿ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಮಾತನಾಡ್ತಾ ಇದ್ದಾರೆ. ಮುಸ್ಲಿಂ ನಾಯಕರುಗಳಿಗೆ, ಸಮುದಾಯಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಏನಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಬಾಬರಿ ಮಸೀದಿಯನ್ನು ಸ್ಥಾಪನೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕೆ ಯೋಗಿ ಆದಿತ್ಯನಾಥ್ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ. ನೀವು ನೋಡ್ತಾ ಇದ್ರೆ ಫ್ರೀಡಮ್ ಟಿವಿ, ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ ನೋಡಿ, ಸಾಕಷ್ಟು ದಶಕಗಳ ಹಿಂದೆ ಒಂದು ಹೋರಾಟ ಆಗ್ತಾ ಇತ್ತು. ರಾಮ ಮಂದಿರ ಆಗಲೇಬೇಕು, ಇದು ರಾಮ ಜನ್ಮಭೂಮಿ ಅಂತ ಹೇಳಿ ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ, ಸಾವು ನೋವುಗಳು, ಎಷ್ಟೋ ಜನರ ಬಲಿದಾನದ ಮೂಲಕ ರಾಮ ಮಂದಿರ ನಿರ್ಮಾಣ ಆಯಿತು. ಈ ರಾಮ ಮಂದಿರವನ್ನು ನೋಡೋಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಅಷ್ಟು ಸುಂದರವಾಗಿ ಕಟ್ಟಲಾಗಿದೆ. ಹೀಗಿರುವಂತಹ ಒಂದು ವಿಚಾರ ಏನು, ಬಾಬರಿ ಮಸೀದಿ ಆಗಲೇಬೇಕು ಅಂತ ಮುಸ್ಲಿಮರೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಮಸೀದಿ ಆಗಲೇಬೇಕು ಅಂತ ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಯಾವತ್ತೂ ಕೂಡ ಬಾಬರಿ ಮಸೀದಿಯನ್ನು ನೀವು ನಿರ್ಮಾಣ ಮಾಡೋಕೆ ಸಾಧ್ಯ ಇಲ್ಲ, ಸ್ಥಾಪಿಸೋಕೆ ನಾವು ಬಿಡೋದು ಇಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಯಾಕಂದರೆ ಅಯೋಧ್ಯೆ ಭೂಮಿ ಏನಿದೆ ಅದು ರಾಮ ಜನ್ಮಭೂಮಿ. ರಾಮನಿರುವಂತಹ ಭೂಮಿಯಲ್ಲಿ ನಮ್ಮ ಬಾಬರಿ ಮಸೀದಿಯನ್ನು ನಾವು ಕಟ್ಟೋಕೆ ಬಿಡೋದಿಲ್ಲ. ಒಂದು ರೀತಿಯಾದಂತಹ ಎಚ್ಚರಿಕೆ, ಖಡಕ್ ಆದಂತಹ ಸಂದೇಶ, ಏನಾದರೂ ಅಂದ್ಕೊಳ್ಬೋದು. ಉತ್ತರ ಪ್ರದೇಶದ ಸಿಎಂ ಏನಿದ್ದಾರೆ, ಅವರು ಹೇಳಿದಂತೆಯೇ ಮಾಡ್ತಾರೆ, ಮಾಡಿದಂತೆಯೇ ಹೇಳ್ತೀವಿ ಅನ್ನುವಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ನಾವು ಕೂಡ ಹೇಳಿದ್ವಿ. ಈಗ ಒಂದು ವೇಳೆ ಯಾರಾದರೂ ಈ ಮಸೀದಿಯನ್ನು ನಿರ್ಮಾಣ ಮಾಡಬೇಕು ಅಂತ ಕನಸನ್ನು ಕಾಣ್ತಾ ಇದ್ರೆ, ನಿಮ್ಮ ಕನಸನ್ನು ಮರೆತು ಬಿಡಿ. ಆ ಕನಸು ಕನಸಾಗಿಯೇ ಉಳಿಯುತ್ತೆ. ಯಾರೂ ಕೂಡ ಮಸೀದಿ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ. ಒಂದು ವೇಳೆ ಮಾಡಿದರೂ ಕೂಡ ನಾನು ಅದಕ್ಕೆ ಬಿಡೋದಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಮಾತ್ರ ಶಾಶ್ವತವಾಗಿರುತ್ತೆ, ಅದೊಂದೇ ಶಾಶ್ವತವಾಗಿ ಉಳಿಯುತ್ತೆ. ಬೇರೆ ಯಾವ ಮಸೀದಿಯೂ ಕೂಡ ಕಟ್ಟೋಕೆ ನಾವು ಬಿಡೋದಿಲ್ಲ ಅಂತ ತುಂಬ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಯಾರೇ ಬಂದು ಕೇಳಿದ್ರು ಕೂಡ ನಾನು ಬಿಡೋದಿಲ್ಲ ಅಂತ ಯೋಗಿ ಹೇಳ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ವಿವಾದ ಇತ್ತು. ಈ ಬಾಬರಿ ಮಸೀದಿ ವಿವಾದ ಏನಿದು ಶತಮಾನಗಳಷ್ಟು ಹಳೆಯದಾದಂತಹ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವಿನ ಧಾರ್ಮಿಕ ಮತ್ತು ಕಾನೂನು ಸಂಘರ್ಷ ಆಗಿತ್ತಿದು. ನೋಡಿ, ಗಮನಿಸಿ ನೀವು, 1529ರಲ್ಲಿ ನಿರ್ಮಿತವಾದಂತಹ ಮಸೀದಿಯನ್ನು 6 ಡಿಸೆಂಬರ್ 1992ರಲ್ಲಿ ಕೆಡವುತ್ತಾರೆ. ಕೆಲವೊಂದು ಏನಿರ್ತಾರೆ ಸೇವಕರು, ಧ್ವಂಸಗೊಳಿಸಿಬಿಡ್ತಾರೆ ಎಲ್ಲರೂ ಕೂಡ ಹೋಗಿ. ಸುದೀರ್ಘವಾದಂತಹ ಕಾನೂನು ಹೋರಾಟ ಏನಿರುತ್ತೆ. ಅದರ ನಂತರ 2019ರಲ್ಲಿ ಸುಪ್ರೀಂ ಕೋರ್ಟ್ ವಿವಾದಿತ ಭೂಮಿಯನ್ನು ರಾಮ ಮಂದಿರ ನಿರ್ಮಾಣಕ್ಕೆ ಮಾಡಿ ಅಂತ ಹೇಳಿ ತೀರ್ಪನ್ನು ಕೊಟ್ಟು ಬಿಡುತ್ತೆ. ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಪರ್ಯಾಯ ಜಾಗವನ್ನು ಕೂಡ ಮಂಜೂರು ಮಾಡಿರುತ್ತೆ, ಬೇರೆ ಕಡೆ ನೀವು ಕಟ್ಟಿಸ್ಕೊಳ್ಳಿ ಅಂತ. ಆದರೂ ಕೂಡ ಈಗ ಯೋಗಿ ಅವರು ಹೇಳ್ತಾ ಇದ್ದಾರೆ, ನಾವು ಕಟ್ಟೋಕೆ ಬಿಡೋದಿಲ್ಲ. ಅಯೋಧ್ಯೆಯಲ್ಲಿ ನಮ್ಮ ಸರ್ಕಾರ ಇರೋವರೆಗೂ, ನಾನಿರೋವರೆಗೂ ಕೂಡ ಇದನ್ನು ಯಾವತ್ತೂ ಮಾಡೋಕೆ ಬಿಡೋದಿಲ್ಲ. ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ನೀವು ಗಮನಿಸಿ ನೋಡಿ, ಎಲ್ಲಿಂದ ಎಲ್ಲಿಯವರೆಗೂ ಅಂತಂದರೆ 1529ರಲ್ಲಿ ನಿರ್ಮಿಸಿದಂಥ ಒಂದು ಮಸೀದಿಯಿಂದ 1992ರಲ್ಲಿ ಹೊಡೆದು ಹಾಕ್ತಾರೆ ಅಂತಂದರೆ ಎಷ್ಟು ದೊಡ್ಡ ಮಟ್ಟದ ಹೋರಾಟ, ಆಕ್ರೋಶ ಇರುತ್ತೆ. ಇದು ಕೋರ್ಟ್ಗೂ ಕೂಡ ಹೋಗಿರುತ್ತೆ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಈ ವಿವಾದಿತ ಭೂಮಿಯಲ್ಲಿ ರಾಮ ಮಂದಿರವನ್ನು ಸ್ಥಾಪನೆ ಮಾಡಿ ಮತ್ತೆ ನೀವು ಮಸೀದಿ ಬೇಕು ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಜಾಗವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಡಿಟೇಲ್ ಆಗಿ ಗಮನಿಸೋದಾದರೆ, ಇದರ ಹಿನ್ನೆಲೆಯನ್ನು ನೋಡೋದಾದರೆ ನೋಡಿ, ಈ ಬಾಬರಿ ಮಸೀದಿಯನ್ನು ಸೇನಾಪತಿ ಆಗಿರುವಂತಹ ಮೀರ್ ಬಾಕಿ ಏನಿರ್ತಾನೆ ಆತ ನಿರ್ಮಾಣ ಮಾಡಿರ್ತಾನೆ. ಹಿಂದೂಗಳು ಈ ಸ್ಥಳವನ್ನು ರಾಮ ಜನ್ಮಭೂಮಿ ಅಂತ ನಂಬಿರ್ತಾರೆ. ಆ ಸ್ಥಳದಲ್ಲಿ ಹೋಗಿ ಮಸೀದಿಯನ್ನು ಕಟ್ಟಿರ್ತಾರೆ. ಇನ್ನು ಇದನ್ನು ಈಗಾಗಲೇ ನೋಡಿದಾಗೆ ಡಿಸೆಂಬರ್ 6ನೇ ತಾರೀಕು 1992ರಲ್ಲಿ ಧ್ವಂಸ ಮಾಡ್ತಾರೆ. ಸಾವಿರಾರು ಕರಸೇವಕರು ಏನಿರ್ತಾರೆ ಅವರು ಹೋಗಿ ಮಸೀದಿಯ ಮೇಲೆ ಏರಿ ಅದನ್ನು ಧ್ವಂಸಗೊಳಿಸ್ತಾರೆ. ಆ ಒಂದು ಕ್ಷಣಗಳು ಈಗಲೂ ಕೂಡ ನಾವು ನೋಡಬಹುದು. ಅಷ್ಟು ದೊಡ್ಡ ಮಟ್ಟದ ಆಕ್ರೋಶ ಇರುತ್ತೆ, ಎಷ್ಟೋ ಜನರ ಸಾವುಗಳಾಗಿರುತ್ತೆ. ದೇಶದಾದ್ಯಂತ ವ್ಯಾಪಕ ಕೋಮು ಗಲಭೆಗೆ ಈ ಒಂದು ವಿಚಾರ ಕಾರಣ ಆಗಿರುತ್ತೆ. ಆಗ ನ್ಯಾಯಾಲಯ ಬರುತ್ತೆ, ಅಲ್ಲಿ ಕೋರ್ಟ್ಗೆ ಈ ವಿಚಾರ ಹೋದಾಗ 2019ರಲ್ಲಿ ಏನಿರುತ್ತೆ ಆ ಸಮಯದಲ್ಲಿ ತೀರ್ಪು ಕೊಡುತ್ತೆ. ಅಯೋಧ್ಯೆಯ ತೀರ್ಪಿನಲ್ಲಿ ವಿವಾದಿತ 2.77 ಎಕರೆ ಜಾಗ ಏನಿದೆ ಆ ಭೂಮಿಯನ್ನು ರಾಮ ಮಂದಿರದ ಟ್ರಸ್ಟ್ಗೆ ಕೊಡುತ್ತೆ.
ಕೋರ್ಟು ಹಸ್ತಾಂತರ ಮಾಡುತ್ತೆ, ಆದೇಶವನ್ನು ಕೂಡ ಹೊರಡಿಸುತ್ತೆ. ಮತ್ತು ಅದರ ಜೊತೆಗೆ ಮಸೀದಿ ನಿರ್ಮಾಣಕ್ಕೆ ಪರ್ಯಾಯವಾಗಿ 5 ಎಕರೆ ಜಾಗವನ್ನು ಕೋರ್ಟ್ ಕೊಟ್ಟಿರುತ್ತೆ, ಆ ಜಾಗವನ್ನು ಸೂಚಿಸಿರುತ್ತೆ. ಸುನ್ನಿ ವಕ್ಫ್ ಬೋರ್ಡ್ಗೆ ಈ ಒಂದು ಜಾಗವನ್ನು ನೀಡಿರುತ್ತೆ, ಸೂಚನೆ ಕೂಡ ಕೊಟ್ಟಿರ್ತಾರೆ. ಹೀಗಿರುವಾಗ CBI ತೀರ್ಪು ಕೂಡ ಬರುತ್ತೆ. 30 ಸೆಪ್ಟೆಂಬರ್ 2020 ಬರುತ್ತೆ. ಲಕ್ನೋ CBI ಏನಿದೆ, ವಿಶೇಷ ನ್ಯಾಯಾಲಯ, LK ಅಡ್ವಾಣಿಯವರ ಮುರಳಿ ಏನಿದ್ದಾರೆ, ಮನೋಹರ ಜೋಶಿ ಮತ್ತು ಸೇರಿದಂತೆ ಎಲ್ಲರೂ ಕೂಡ ಇರುತ್ತಾರೆ. 32 ಆರೋಪಿಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆ ಮಾಡಿಬಿಡ್ತಾರೆ ಈ ಕೇಸ್ನಲ್ಲಿ. ಈಗ ಪ್ರಸ್ತುತವಾಗಿ ನಾವು ನೋಡ್ತಾ ಇದ್ದೀವಿ ಏನಾಗಿದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಎಲ್ಲವೂ ಕೂಡ ಸರಿಯಾಗಿ ಹೋಯಿತು. ಎಷ್ಟೋ ಒಂದು ಹೋರಾಟಕ್ಕೆ ವಿವಾದ ಕೂಡ ಎಲ್ಲವೂ ಕೂಡ ಮುಗಿದು ಬಿಡ್ತು. ಈಗ ಯೋಗಿ ಅವರು ಈ ವಿಚಾರವನ್ನು ಮಾಡ್ತಾ ಇದ್ದಾರೆ, ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಅವರ ತಲೆಯಲ್ಲಿ ಯೋಚನೆ ಇದೆ. ಜಾಗವನ್ನು ಕೊಟ್ಟಿದ್ರೂ ಕೂಡ ಕೋರ್ಟ್ 5 ಎಕರೆ ಜಾಗವನ್ನು ಕೊಟ್ಟಿದೆ, ಆದರೂ ಕೂಡ ಮಸೀದಿಯನ್ನು ಕಟ್ಟೋಕೆ ಬಿಡೋದಿಲ್ಲ. ನೀವೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಕಠಿಣ ನಿಲುವನ್ನು ಮತ್ತೆ ಹೇಳ್ತಾ ಇದ್ದಾರೆ. ನಾನು ಎಲ್ಲಿಯವರೆಗೂ ಇರ್ತೀನೋ, ನಮ್ಮ ಸರ್ಕಾರ ಎಲ್ಲಿವರೆಗುತ್ತೋ ಅಲ್ಲಿವರೆಗೂ ನಾವು ಬಿಡೋದೇ ಇಲ್ಲ. ನಮ್ಮ ಸರ್ಕಾರ ಹೇಳಿದ್ದನ್ನೇ ಮಾಡಿದ್ದನ್ನೇ ಮಾತ್ರ, ಅಥವಾ ಏನೇನು ಮಾಡ್ತೀವೋ ಅಷ್ಟನ್ನು ಮಾತ್ರ ಹೇಳ್ತಾ ಹೋಗುತ್ತೆ. ಅದು ಬಿಟ್ಟರೆ ಬೇರೆ ಏನನ್ನು ಕೂಡ ನಾವು ಮಾತನಾಡೋದಿಲ್ಲ. ಈ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾಗೆ ರಾಮನಿಗೆ ಮಾತ್ರ ಪ್ರವೇಶ, ರಾಮನ ಇರುವಕ್ಕೆ ಮಾತ್ರ ಜಾಗವನ್ನು ಕೊಡ್ತೀವಿ, ಅದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಬೇಕಾದರೆ ಬಾಲರಾಮನ ದೇವಸ್ಥಾನವನ್ನು ಇನ್ನಷ್ಟು ಕಟ್ತೀರಾ ಕಟ್ಟಿ, ಆದರೆ ಯಾವುದೇ ಕಾರಣಕ್ಕೂ ಬಾಬರಿ ಮಸೀದಿಯನ್ನು ಕಟ್ಟೋಕೆ ಬಿಡೋದಿಲ್ಲ. ಬಾರಾಬಂಕಿಯಲ್ಲಿ ಕೆಲವೊಂದು ಸಭೆ ನಡೆದಿತ್ತು, ಅಲ್ಲಿ ಮಾತನಾಡ್ತಾ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅವರು, ನೋಡಿ ಕೆಲವೊಂದು ಭರವಸೆಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ನಮ್ಮ ಸರ್ಕಾರ ಕೆಲವೊಂದು ಬದ್ಧತೆಗಳನ್ನು ಅನುಸರಿಸ್ತಾ ಇದೆ, ಜನರು ಯಾವುದೇ ಕಾರಣಕ್ಕೂ ಭಯ ಪಡುವಂತಹ ಅಗತ್ಯ ಇಲ್ಲ. ಬಿಜೆಪಿಯ ನಿಲುವೇನಿದೆ ಅದು ಸ್ಪಷ್ಟವಾಗಿರುತ್ತೆ. ಅದನ್ನು ಪದೇ ಪದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾವು ರಾಮಲಲ್ಲಾ ಅದೇ ಸ್ಥಳದಲ್ಲಿ ದೇವಾಲಯವನ್ನು ಕಟ್ಟಿದ್ದೀವಿ. ಯಾವ ಸ್ಥಳ ಬೇಕಾಗಿತ್ತು, ಯಾವುದನ್ನು ಕೇಳ್ಕೊಳ್ತಾ ಇದ್ವೋ, ಯಾವ ಸ್ಥಳಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ವೋ ಅದೇ ಸ್ಥಳದಲ್ಲಿ ನಾವು ಅಂದುಕೊಂಡಂತೆ ದೇವಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ. ಇವತ್ತು ಪೂಜೆಯನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಹೇಳ್ತಾ ಇದ್ದೀವಿ, ಯಾರು ಕೂಡ ಸಂದೇಹವನ್ನು ಪಡೋಕೆ ಹೋಗಬೇಡಿ. ನಾವು ಬಾಬರಿ ಮಸೀದಿಯನ್ನು ಸ್ಥಾಪನೆ ಮಾಡೋಕೆ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಎಷ್ಟೇ ವರ್ಷಗಳಾದರೂ ಸರಿ ನಮ್ಮ ಹೋರಾಟ ಇರುತ್ತೆ. ಸಿಎಂ ಹೇಳ್ತಾ ಇರುವಂತಹ ಮಾತು, ಯಾರೋ ಒಬ್ಬ ನಾಯಕನೋ ಯಾರೋ ಒಬ್ಬ ವ್ಯಕ್ತಿನೋ ಹೇಳಿದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇರಲಿಲ್ಲ. ಸ್ವತಃ CM ಯೋಗಿ ಆದಿತ್ಯನಾಥ್ ಮಾತನಾಡ್ತಾ ಇದ್ದಾರೆ ಅಂದರೆ ಇದನ್ನು ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಭಾರತದ ಪರಂಪರೆ, ಅದ್ಭುತ ಸಂಪ್ರದಾಯಗಳೇನಿದೆ ಅದು ಸನಾತನ ಧರ್ಮದ ಬಗ್ಗೆ ಗೌರವವನ್ನು ಎತ್ತಿ ಹಿಡಿಯುತ್ತೆ. ನಾವು ಮಾಡಿರುವಂತಹ ಕೆಲಸ ಕೇಸರಿ ಧ್ವಜ ಏನಿದೆ ಅದು ಯಾವಾಗಲೂ ಕೂಡ ರಾಷ್ಟ್ರದ ಹೆಮ್ಮೆಯನ್ನು ಸಾರ್ತಾ ಇರುತ್ತೆ. ಅಂತಹ ದೇವಾಲಯವನ್ನು ಕಟ್ಟಿದ್ದೀವಿ ನಾವು. ಪ್ರಧಾನಿ ನರೇಂದ್ರ ಮೋದಿಯವರು ಏನಿದೆ ಅಯೋಧ್ಯೆ ಶ್ರೀರಾಮ ಮಂದಿರದ ಮೇಲೆ ಕೇಸರಿ ಧ್ವಜವನ್ನು ಯಾಕೆ ಆರಿಸಿದ್ರು ಅಂತಂದರೆ ಹಿಂದೂಗಳ ರಕ್ಷಣೆಗಾಗಿ, ಸನಾತನ ಧರ್ಮದ ಸಂಕೇತವಾಗಿ ನಾವು ಇನ್ನು ಮುಂದೆ ಕೂಡ ಈ ರೀತಿಯಾದ ವಿಚಾರಗಳಲ್ಲಿ ಯಾವಾಗಲೂ ಮುಂದಿರ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಸಾರೋಕ್ಕಾಗಿ. ಕಾನೂನು ಹೋರಾಟ, ಸುವ್ಯವಸ್ಥೆ ಎಲ್ಲವೂ ಕೂಡ ಮುಗಿದು ಹೋಗಿದೆ ಈ ವಿಚಾರದಲ್ಲಿ. ನಾವೀಗ ಕಠಿಣ ನಿರ್ಧಾರವನ್ನು, ಸಂದೇಶವನ್ನು ಕೊಡ್ತಾ ಇದ್ದೀವಿ. ಯಾರೂ ಕೂಡ ಬಾಬರಿ ಮಸೀದಿ ಬಗ್ಗೆ ಮಾತನಾಡೋದು ಬೇಡ, ಕನಸನ್ನು ಕಾಣೋದು ಬೇಡ, ಯೋಚನೆಯನ್ನು ಕೂಡ ಮಾಡೋದು ಬೇಡ. ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಕಾನೂನು ಏನು ಪಾಲಿಸಬೇಕು ಅದು ಪಾಲಿಸುತ್ತೆ, ಆದರೆ ನಮ್ಮ ಮಾತುಗಳು, ನಮ್ಮ ಹೋರಾಟಗಳೇನಿದೆ ಅದೆಲ್ಲವನ್ನು ಕೂಡ ಮಾಡ್ತೇವೆ. ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೇನು ಶಿಕ್ಷೆ ಬೇಕು ಅದಕ್ಕೂ ಕೂಡ ಆಗುತ್ತೆ. ಹೀಗಾಗಿ ಬಾಬರಿ ಮಸೀದಿಯ ವಿಚಾರವಾಗಿ ಯಾರು ಕೂಡ ಯೋಚನೆ ಮಾಡೋಕೆ ಹೋಗ್ಬೇಡಿ. ಕನಸುಗಳಿದ್ರೆ ಆ ಕನಸನ್ನು ಕಾಣ್ರಿ ಅಷ್ಟೇ, ಅದನ್ನು ನನಸು ಯಾವತ್ತೂ ಕೂಡ ಆಗೋದಿಲ್ಲ, ಅದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ. ನೋಡಿದ್ದೀವಿ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ಯಾವ ರೀತಿಯಾದಂತಹ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಕೆಲವೊಂದು ಆರೋಪಿಗಳನ್ನು ಎನ್ಕೌಂಟರ್ ಮಾಡಿ ಯಾವ ರೀತಿಯಾಗಿ ಸಾಯಿಸಿದ್ರು. ಅವರ ಕಠೋರವಾದಂತಹ ನಿರ್ಧಾರಗಳು ದೇಶದ ಜನತೆಗೆ ಸಾಕಷ್ಟು ಮೆಚ್ಚುಗೆ ಆಗಿವೆ. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರ ನಂತರ ಯಾರಾದರೂ ಬರ್ತಾರೆ ಪ್ರಧಾನಿ ಸ್ಥಾನಕ್ಕೆ, ಸೂಕ್ತವಾದ ವ್ಯಕ್ತಿ ಅಂತಂದರೆ, ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿ ಅಂತಂದರೆ ಅದು ಯೋಗಿ ಆದಿತ್ಯನಾಥ್ ಎನ್ನುವಂತಹ ನಂಬಿಕೆ ಇದೆ ಜನರಲ್ಲಿ. ಹೀಗಾಗಿ ಇವರು ಹೀಗೆ ಹೇಳಿರುವಂತಹ ಹೇಳಿಕೆ ಇದೆ ನಿಜಕ್ಕೂ ಕೂಡ ಎಲ್ಲ ಹಿಂದೂಗಳಿಗೆ, ಸನಾತನ ಧರ್ಮೀಯರಿಗೆ ಮೆಚ್ಚುಗೆ ಆಗುವಂತಹ ವಿಚಾರವನ್ನು ಹೇಳಿದ್ದಾರಂತೆ ಕೆಲವರು ಹೇಳಿದರೆ, ಇನ್ನು ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಒಂದು ಸಮುದಾಯಕ್ಕೆ ಇವರು ಬೆದರಿಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಈ ವಿಚಾರ ಇದೆ, ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇದೆ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.